ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪ್ರತಿಯೊಬ್ಬರ ಜೀವನದಲ್ಲಿ ಯೋಗವು ಅವಿಭಾಜ್ಯ ಅಂಗವಾಗಬೇಕು. ಯೋಗವನ್ನ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೆಮ್ಮದಿಯ ಬದುಕು ಸಾಧ್ಯ ಅಂತ ಶ್ರೀಧರ ಮುರುಡಿ ಹಿರೇಮಠದ ಪೀಠಾಧಿಪತಿ ಹಾಗೂ ಯೋಗ ಗುರು ಬಸವಲಿಂಗೇಶ್ವರ ಸ್ವಾಮೀಜಿ ಹೇಳಿದ್ದಾರೆ. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ತಾಲೂಕು ಆಡಳಿತ, ಪಟ್ಟಣ ಪಂಚಾಯಿತಿ, ಆಯುಷ್ ಇಲಾಖೆ ಹಾಗೂ ಶ್ರೀ ಬಜರಂಗೇಶ್ವರ ಯೋಗ ತರಬೇತಿ ಕೇಂದ್ರದ ಸಂಯುಕ್ತ ಆಶ್ರಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಸಸಿಗಳಿಗೆ ನೀರುಣಿಸುವ ಮೂಲಕ ಚಾಲನೆ ಕೊಟ್ಟು ಮಾತನಾಡಿದರು. ಇಂದಿನ ಒತ್ತಡದ ಬದುಕಿನಲ್ಲಿ ಅನೇಕರು ವಿವಿಧ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ. ಯೋಗಾಸನಗಳನ್ನ ನಿಯಮಿತವಾಗಿ ಅಭ್ಯಾಸ ಮಾಡೋದ್ರಿಂದ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗುತ್ತೆ. ಯೋಗ ಹಲವು ಆರೋಗ್ಯ ಸಮಸ್ಯೆಗಳಿಗೆ ರಾಮಬಾಣದಂತಿದೆ ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಇಒ ಅಶೋಕ್ ಗೌಡ, ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಯೋಗಾಭ್ಯಾಸ ಅತ್ಯಗತ್ಯವಾಗಿದೆ. ಪ್ರತಿಯೊಬ್ಬರು ಕೂಡ ತಮ್ಮ ದಿನನಿತ್ಯದ ಜೀವನದಲ್ಲಿ ಯೋಗವನ್ನ ಅಳವಡಿಸಿಕೊಳ್ಳಬೇಕು ಎಂದಿದ್ದಾರೆ. ವೀರಣ್ಣ ಹುಬ್ಬಳ್ಳಿ ಮಾತನಾಡಿ, ನರೇಂದ್ರ ಮೋದಿ ಅವರ ಪ್ರಯತ್ನದಿಂದ ಯೋಗವು ವಿಶ್ವದಾದ್ಯಂತ ಹೆಚ್ಚಿನ ಪ್ರಚಾರ ಪಡೆದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಯೋಗ ದೇಹ ಮತ್ತು ಮನಸ್ಸಿನ ಆರೋಗ್ಯ ಕಾಪಾಡುವ ಅತ್ಯುತ್ತಮ ಸಾಧನವಾಗಿದ್ದು ಮಾನಸಿಕ ನೆಮ್ಮದಿ ಹಾಗೂ ದೈಹಿಕ ಸದೃಢತೆಯನ್ನ ನೀಡುತ್ತೆ ಎಂದಿದ್ದಾರೆ. ಇನ್ನು ಕಾರ್ಯಕ್ರಮದಲ್ಲಿ ಬೆನಾಳದ ಸದಾಶಿವ ಸ್ವಾಮೀಜಿ ಹಾಗೂ ಜಿಗೇರಿಯ ಗುರುಸಿದ್ದೇಶ್ವರ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ಕೊಟ್ಟಿದ್ದಾರೆ. ಅವ್ರು ಯೋಗ್ಯವಾಗಿ ವ್ಯವಸ್ಥೆ ಮಾಡ್ತಾರೆ. ಎಷ್ಟು 20-25 ಮಂದಿ ಫೋನ್ ಹಚ್ಚಿದ್ರು ಕೂಡ ಬರೋರು ಮಾತ್ರ ಅಷ್ಟೇ ಮಂದಿ, ಜಾಸ್ತಿ ಬರೋಂಗಿಲ್ಲ. ಆದರೆ ಏನಪ್ಪ ಅಂತಂದ್ರೆ ಆಸಕ್ತಿ ಬೇಕು. ಈ ಹಿರಣ್ಣವ್ರು ಹೇಳಿದ್ರು, ಉತ್ತಮವಾಗಿ ಸುರೇಶ್ ಗೌಡ ಹೇಳಿದ್ರು, ಪ್ರತಿಯೊಬ್ಬರು ಏನಪ್ಪ ಉತ್ತಮವಾಗಿ ಹೇಳಿದ್ರು ಯೋಗದ ಬಗ್ಗೆ. ನಿಜವಾಗ್ಲೂ ನಾವೇನಪ್ಪ ಅಂತಂದ್ರೆ ಅದು ಮಾತ್ರ ಸೆನ್ಸ್ಗಳು ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವೇನಪ್ಪ ಅಂತಂದ್ರೆ ಎಣ್ಣೆ ಆಹಾರ ಮಾಡ್ತೀವಿ. ಅಲ್ಲ, ಎಣ್ಣೆಯನ್ನು ನಾವೇನು ಉಪಯೋಗ ಮಾಡ್ತೀವಿ, ಆಹಾರದಲ್ಲಿ ಕಲಿಸಿದ ವಿಷಯ ಪಾಯ್ಜನ್ ಆಯ್ತು. ಅದರಿಂದ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬರು 90% ಏನಪ್ಪ ಅಂದ್ರೆ ಕ್ಯಾನ್ಸರ್ ಬರ್ತದೆ. ಕ್ಯಾನ್ಸರ್, ಆ ಕ್ಯಾನ್ಸರ್ ಸೆಲ್ಗಳನ್ನು ಸುಡುವಂಥ ತಾಕತ್ತು ಏನಪ್ಪ ಅಂದ್ರೆ ನಾವು ಹೋಗಿ ಕಿಮೋ ಮಾಡೋದು ಬಂದು ಇನ್ನು ಯೋಗಾಸನ ಮಾಡಿದ್ರೆ ಸುಟ್ಟೋಗ್ಬಿಡ್ತಾವು. ಆ ಸೆಲ್ಗಳು ಏನಂತವ್ರು ಯೋಗಾಸನ ಅದು ಕ್ಯಾನ್ಸರ್ ಸೆಲ್ ಏನಂತವ್ರು ಅವೆಲ್ಲ ಸತ್ತೋಗ್ಬಿಡ್ತಾವೆ ಯೋಗಾಸನ ಆಗೋದ್ರಿಂದ. ಯಾಕಂತಂದ್ರೆ ಈ ಒಂದು ತಂತ್ರಜ್ಞಾನದಲ್ಲಿ ಏನಂತಂದ್ರೆ ಯಂತ್ರ ಇರೋದು ಬಟ್ಟೆಗಳ ವಿಷಯ ಬಂದವು. ರೊಟ್ಟಿ ಬೇಕಂದ್ರೆ ಒಂದು ರೊಟ್ಟಿ ಮಾಡೋದು ವಿಷಯ ಬರುತ್ತೆ. ಆದರೆ ಬಾಯಿಗಿಡಕೊಂಡು ಬಂದಿಲ್ಲ ಸರ್ ರೊಟ್ಟಿನ ಅದು ಮುಂದೆ ಬರ್ಬೋದು. ಯಾಕಂದ್ರೆ ವಿಜ್ಞಾನ ಮುಂದುವರತ್ತೆ. ಅದೇನಪ್ಪ ಅಂತಂದ್ರೆ ಈ ದೇಹಕ್ಕೆ ಕೆಲಸ ಇಲ್ಲ ಅಂತ ಕಾರಣಕ್ಕೆ ಒಬ್ಬರು ಏನಪ್ಪ ಅಂತಂದ್ರೆ ಯೋಗನ ಮಾಡಬೇಕು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತವಾಗಿ ನಾವು ಹೇಳಿದ್ರೆ ಬರೀ ಇವತ್ತು ದಿವಸ ಮಾಡಿ ಹೋಗ್ಬಿಟ್ರೆ ಅದು ಪ್ರಯೋಜನಕಾರಿ ಆಗಲ್ಲ. ಅದಕ್ಕೆ ಪ್ರತಿಯೊಬ್ಬರಲ್ಲಿ ನಾವು ಮೆಮರಿ ನಮ್ಮ ವಿದ್ಯಾರ್ಥಿಗಳ ನೆನಪಿನ ಶಕ್ತಿ ಕಡಿಮೆ ಹೇಳ್ತಾರೆ. ಎದಕ್ಕಂದ್ರೆ ಇದಕ್ಕೆ ಶಿರ್ಷಾಸನವನ್ನು ಹಾಕ್ಬೇಕು, ಸರ್ವಾಂಗಾಸನವನ್ನು ಹಾಕ್ಬೇಕು. ಆರೋಗ್ಯ ಏನು ಬಂದ್ರೆ ನಮ್ಮ ಮೆದುಳು ಏನು ಬಂದು ಚುರುಕಾಗ್ತೈತಿ. ಪ್ರಾಣಾಯಾಮ ಮಾಡೋದ್ರಿಂದ ಏನು ಬಂದ್ರೆ ಸದೃಢ ಆಗ್ತೈತಿ. ಪ್ರತಿಯೊಬ್ಬ ಏನಪ್ಪ ಅಂದ್ರೆ ಯೋಗ ಮಾಡೋಕ್ಕಾಗಲ್ಲ, ಆದರೆ ಪ್ರಾಣಾಯಾಮ ಮಾಡ್ಬೋದು. ಏನು 5-6 ಪ್ರಾಣಾಯಾಮಗಳದವಲ್ಲ, ಅದು 10 ಮಾಡಿದ್ರೆ ಬಂದ್ರೆ 120 ನಾವು ಯೋಗಾಸನ ಪರಿಣಾಮ ಏನು ಬಂದ್ರೆ ಆ ಪ್ರಾಣಾಯಾಮ ಅದೇ ವಜ್ರಾಸನ ಕೂತ್ಕೊಂಡು ಅಲ್ಲಿ ಪದ್ಮಾಸನ ಕೂತ್ಕೊಂಡು ನೇರವಾಗಿ ಕೂತ್ಕೊಂಡು ನಾವು ಏನು ಬಂದ್ರೆ ಈ ಆಸನ ಮಾಡೋದ್ರಿಂದ ನಮ್ಗೆ ಲಾಭದಾಯಕವಾಯಿತು. ಅದಕ್ಕೆ ಈ ಉಪಯೋಗ ಆಗಲಿ ಅಲ್ಲ. ಯೋಗಾಸನ ಶಿಬಿರಾರ್ಥಿಗಳಿದ್ರೆ ಬರೀ ಯೋಗಾಸನ ಶಿಬಿರಾರ್ಥಿಗಳಿದ್ರೆ 5 ಬಂದಾಗ ನಂತರ 60 ಎಲ್ಲ ಶಿಕ್ಷಕರು ತಮ್ಮ ಎಲ್ಲ ಮಕ್ಕಳನ್ನ ಕರ್ಕೊಂಡ್ಬರೋದು. ಈಗ ವಿಳಂಬ ಆದರೂ ಕೂಡ ಎಲ್ಲ ಬಂದ್ರೆ ನಮ್ಮ ಪಾಠ ದೊಡ್ಡದಾಗಿದ್ದೀವಿ. ಎಲ್ಲ ಸೂಪ್ರೆಂಟ್ ಆಗಲಿ ಶಿಕ್ಷಕರಾಗಲಿ ಎಲ್ಲ ಬಂದು ನಮ್ಮ ಪಾಠ ದೊಡ್ಡದಾಗಿದೆ. ಯಾಕಂದ್ರೆ ಅವರು ಅಭಿರುಚಿ ಕಡಿಮೆ ಐತಿ ಯುವತಿಯರಿಗೆ. ಯಾರು ಮುಖ್ಯವಾಗಿ ಯೋಗ ಎಲ್ಲರಿಗೂ ಮಾಡಲೇಬೇಕು, ಅವ್ರು ಕಡ್ಡಾಯವಾಗಿ. ಅಂದ್ರೆ ಮಾತ್ರ ನಮ್ಮ ದೇಶದಲ್ಲಿ ಸದೃಢ ಆಗ್ತೈತಿ, ರೋಗದಿಂದ ಮುಕ್ತ ಆಗ್ತದೆ ಅನ್ನೋಕೆ ಒಂದು ನಿಮಿತ್ತವಾಗಿ ಒಂದು ದಿವಸ 12ನೇ ಯೋಗ ದಿನಾಚರಣೆಯನ್ನು ಈ ವೇದಿಕೆ ಮುಂದಾದ ನಮ್ಮ ಮೇಲಪರಮ ಪೂಜೆ, ನಮ್ಮ ಬೇನಪರಮ ಪೂಜೆ ಆಗಲಿ, ನಮ್ಮ ಜಿಗೆ ಪರಮ ಪೂಜೆ ಆಗಲಿ, ಹಿಂಗೈತಿ ತಾವು ದಯಮಾಡಿಸ್ಬೇಕು ಅಂದಾಗ ಕೊಪ್ಪಳ ಐತಿ. ಕೊಪ್ಪಳ ಹೋಗಲಿ ಗಿರಿಗೊಂಡು ನೀರು ಪಾಟಿಲ್ ಟಿಕೆಟ್ ಮನೆ ಒಬ್ಬನಿಗೆ ಐತಿ. ನಾವೆಲ್ಲ ಸ್ವಾಮಿಗಳಲ್ಲಿ ಹೋಗ್ತಾ ಇದ್ದೀವಿ. ಅದಕ್ಕೆ ಭಾಳ ಮಂದಿ ಸ್ವಾಮಿ ಬರುತ್ತೆ. ಅದರ ಒಂದು ಕೆಲಸ ಮುಖ್ಯವಾಗಿ ಅವ್ರು ತಮ್ಮ ಒಂದು ಬಾಹುಲ್ಯದಿಂದ ಬರಲಿಲ್ಲ. ಆದರೆ ಈ ನಮ್ಮ ಉದಯ ಬಗ್ಗೆ ವೇದಿಕೆ ಮೇಲೆ ಅಂತ ಎಲ್ಲ ಗಣ್ಯಮಾನ್ಯರು ಇವತ್ತಿನ ದಿವಸ ತಮ್ಮ ಸ್ಥಾನಮಾನವಂತ ಒಳ್ಳೆ ಸ್ಥಿತಿಬದ್ಧವಾಗಿ ನಡ್ಕೊಂಡ್ರೆ ಅಂತಂದ್ರೆ ತಾವು ನಡೆದಂಥವರು ವೇದಿಕೆ ಮೇಲೆ ಎಲ್ಲ ಪ್ರತಿಯೊಬ್ಬರು ಕೂಡ ಪ್ರಾಮಾಣಿಕತೆಯಲ್ಲಿ ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ವಿವೇಕ್ ವಾಗಲೆ, ಅಂಬರೀಶ್ ಹುಬ್ಬಳ್ಳಿ, ಸುರೇಶ್ ಗೌಡ, ಶಿವನಗೌಡ, ಬಸವರಾಜ್ ಗುಳಗುಳಿ, ಸಂತೋಷಿಮಾ ಜೋಶಿ, ದುರ್ಗಪ್ಪ ಹಿರೇಮನಿ, ಮೈಬೂರ್ ಸಾಬ್ ಇಡಗಿ, ದೊಡ್ಡಯ್ಯ ಗುರುವಿನ, ಉಮೇಶ್ ಕುಮಾರ್, ಖಾದರ್ ಸಾಬ್, ಸಂಗಮೇಶ್ ಬಾಳನಗೌಡ, ರಾಜಮ್ಮ ಗದ್ದಿ, ರೇಖಾ ಸೇರಿ ಹಲವರು ಉಪಸ್ಥಿತರಿದ್ದರು. ಇನ್ನು ಪಟ್ಟಣದ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು, ಶಿಕ್ಷಕರು ಹಾಗೂ ಬಸವಲಿಂಗೇಶ್ವರ ಯೋಗ ತರಬೇತಿ ಕೇಂದ್ರದ ಸದಸ್ಯರು ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ದೊಡ್ಡಬಸಪ್ಪ ಹಕಾರಿ, ಕೊಪ್ಪಳ, ಟಿವಿ 24 ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.